ನಮ್ಗೆಲ್ಲರಿಗೂ ಲಕ್ಷ ಅಂದ್ರೆ ಬೆಲೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಪ್ರತಿ ಒಬ್ರಿಗೂ ಲೈಫಲ್ಲಿ ಕೋಟಿ ಮಾಡ್ಬೇಕನ್ನೋ ಒಂದೇ ಗೋಲ್ ಇರುತ್ತೆ. ಕೋಟಿ 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 ಅಂತಾನೆ ಸಾಯ್ತಾ ಇರ್ತಾರೆ. ಲಕ್ಷ ಅಂದ್ರೆ ತಲೆನೇ ಕೆಡಿಸ್ಕೊಳಲ್ಲ. ಆಕ್ಚುಲಿ ನನಗೂ ಗೊತ್ತಿದೆ ಕೋಟಿದು ವ್ಯಾಲ್ಯೂ ಎಷ್ಟು ದೊಡ್ಡದಿದೆ ಅಂತ. ಬಟ್ ನಾವು ಡೈಲಿ ಕೋಟಿ ಕೋಟಿ ಅಂತ ಕೂತ್ಕೊಂಡ್ರೆ ನಾವು ಕೋತಿಗಳಾಗಬೇಕಾಗುತ್ತೆ. ಫಸ್ಟ್ ನಾವು ಲಕ್ಷದ ಬೆಲೆ ಗೊತ್ತಾದ್ರೇನೆ ನಾಳೆ ಕೋಟಿ ಬೆಲೆ ಗೊತ್ತಾಗಕ್ಕಾಗೋದು. ಲಕ್ಷದ ವ್ಯಾಲ್ಯೂ ತಿಳ್ಕೊಂಡ್ರೇನೆ ನಾವು ಕೋಟಿ ಸಂಪಾದನೆ ಮಾಡೋಕ್ಕಾಗೋದು. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಲಕ್ಷದ ಬೆಲೆ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಅರ್ಥ ಆಗುತ್ತೆ ನೀವು ಇಷ್ಟು ದಿವಸ ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಿದಿರಲ್ಲ ಅದೆಲ್ಲ ಕಂಪ್ಲೀಟ್ಲಿ ಸುಳ್ಳು ಅಂತ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಫಸ್ಟು ಈ ಲಕ್ಷ ಏನಕ್ಕೆ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ. ಯಾಕೆ ಅಂದರೆ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಮಿಡಲ್ ಕ್ಲಾಸ್ ಇದ್ದಾರೆ. ಎಲ್ಲರ ಕೈಲೂ ಕೋಟಿ ಮಾಡೋಕ್ಕಾಗಲ್ಲ. ಆಮೇಲೆ ಯಂಗ್ ಏಜಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫು ಬೇಗ ಸೆಟ್ಲ್ ಆಗುತ್ತೆ. 90% ಜನಗಳಿಗಿಂತ ಮುಂಚೆ ನನ್ನ ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಅಂದರೆ ಯಾಕೆ ಇಷ್ಟ ಹೇಳಿ? ಯಾಕಂದರೆ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಂಡ್ರೆ ಲೈಫ್ ಸೆಟ್ಲ್ ಅನ್ಕೊಂಡಿದ್ದಾರೆ. ಎವ್ರಿ ತಿಂಗಳು ಕ್ಲೀನಾಗಿ ಸಂಬಳ ಬರ್ತಾ ಇರುತ್ತೆ, ತಲೆನೋವೇ ಇರಲ್ಲ. ಅದಕ್ಕೇನೆ ಗೌರ್ಮೆಂಟ್ ಕೆಲಸ ಬೆಟರ್. ಬಟ್ ನಿಮಗೆ ಗೊತ್ತಿಲ್ಲ, ನಾವು ಮನ್ಸು ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಲೈಫ್ನ ಬೇಗ ಸೆಟ್ಲ್ ಮಾಡ್ಕೊಬಹುದು, ಯಾವುದೇ ರೀತಿ ಕಷ್ಟ ಪಡ್ದಲೆ. ಅದು ಹೇಗೆ ಅಂದರೆ ಫಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ, ಲಕ್ಷದ ವ್ಯಾಲ್ಯೂ ಏನು ಅಂತ. ನಾನು ಇವಾಗ ಫಸ್ಟಿಗೆ ಎಕ್ಸಾಂಪಲ್ 10 ಲಕ್ಷ ರೂಪಾಯಿ ವ್ಯಾಲ್ಯೂ ತಂತೀನಿ. 10 ಲಕ್ಷ ರೂಪಾಯಿ ಎಷ್ಟು ದೊಡ್ಡದು ಅಂತ. ಈಗ ಒಂದು 10 ಲಕ್ಷ ರೂಪಾಯಿ ಇದೆಯಾ? ಈ 10 ಲಕ್ಷ ರೂಪಾಯಿ ವರ್ಷಕ್ಕೆ 20% ಅರ್ನ್ ಮಾಡ್ತಾ ಇದೆ. ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? 2 ಲಕ್ಷ ರೂಪಾಯಿ ಆಯಿತು. ತಿಂಗಳ ಅಂದರೆ ಆವ್ರೇಜು 20,000 ರೂಪಾಯಿ ಎವ್ರಿ ಮಂತ್ ದುಡಿತಾ ಇದೆ ಈ 10 ಲಕ್ಷ ರೂಪಾಯಿ. ಅಂದ್ರೆ ಏನರ್ಥ? ನೀವು ಇನಿಷಿಯಲಿ ಏನು ಸ್ಕೂಲಿಗೆ ಹೋಗಿ ಕಾಲೇಜ್ಗೆ ಹೋಗಿ ಎಲ್ಲ ಕಲ್ತ್ಕೊಂಬರ್ತೀರಲ್ಲ, ನೀವು ಕಲ್ತ್ಕೊಂಬಂದು ಹೊರಗೆ ಬಂದು ದುಡಿಯೋದನ್ನ ಈ 10 ಲಕ್ಷ ರೂಪಾಯಿ ದುಡಿತಾ ಇದೆ. ನೀವು ಹೇಳ್ಬೋದು, ಗುರು ನೀನು ಪ್ರೆಸೆಂಟ್ ಡೇ ನೋಡ್ಬೇಡ, ಫ್ಯೂಚರಲ್ಲೂ ನಾವು ಜಾಸ್ತಿ ದುಡಿತೀವಿ, ಅದನ್ನು ಕ್ಯಾಲ್ಕುಲೇಟ್ ಮಾಡು ಅಂತ. 100% ಕರೆಕ್ಟು. ನಾನು ಪ್ರೆಸೆಂಟ್ ಡೇ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ಫ್ಯೂಚರ್ನ ಕ್ಯಾಲ್ಕುಲೇಟ್ ಮಾಡು, ಬೇಕಾದ್ರೆ ತೋರಿಸ್ತೇನೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈ 10 ಲಕ್ಷ ರೂಪಾಯಿಗೆ ಒಂದು ಹೆಸರಿಡೋಣ. ಏನಂತ? ಎಕ್ಸ್ ಅಂತ ಹೆಸರಿಡೋಣ. ಇವಾಗ ಇನ್ನೊಬ್ಬನ ಎಕ್ಸಾಂಪಲ್ ತಗೊಳ್ಳೋಣ. ರಮೇಶು ಮತ್ತು ಎಕ್ಸ್, ಇವರಿಬ್ಬರು ಫ್ರೆಂಡು. ಓಕೆ, 10 ಲಕ್ಷ ರೂಪಾಯಿಗೆ ಯಾವುದೇ ರೀತಿ ಮಾತಾಡಕ್ಕೆ ಬರಲ್ಲ, ಜೀವ ಇಲ್ಲ, ಆದರೂ ಕೂಡ ಇದು ಇಮ್ಯಾಜಿನೇಷನ್. ಈ ಎಕ್ಸು ಮತ್ತು ರಮೇಶ ತುಂಬ ದಿವಸದಿಂದ ಫ್ರೆಂಡು. ರಮೇಶ ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಎಕ್ಸು ಅವಾಗ ಆ ದುಡ್ಡನ್ನ ದುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಎಕ್ಸ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿನೋ ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡಿನೋ, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿನೋ ವರ್ಷ 20% ರಿಟರ್ನ್ ತೆಗಿತೀವಿ, ಸರಿನಾ? ಇವಾಗ ಈ ರಮೇಶ ತಿಂಗಳ 20,000 ದುಡಿತಾನೆ. ಇದು ಕೂಡ ತಿಂಗಳ 20,000 ದುಡಿತಾ ಇದೆ. ಅಂದರೆ ಏನರ್ಥ? ರಮೇಶ 23 ವರ್ಷ ಸ್ಕೂಲು ಕಾಲೇಜ್ ಅಡ್ಡಾಡಿ ಕೂಡ 20,000 ದುಡಿತಿದ್ದಾನೆ. ಈ 10 ಲಕ್ಷ ಏನು ಓದ್ದಲೆ ಬರಿದಲೆ 20,000 ದುಡಿತಿದೆ. ಇವಾಗ ರಮೇಶ ಎಕ್ಸಿಗೆ ಹೇಳ್ತಾನೆ, ಗುರು ಇವತ್ತು ನೀನು ಜಾಸ್ತಿ ದುಡಿತಿರ್ಬೋದು, ನನ್ನ ಸಮಾನ ಇರ್ಬೋದು, ಬಟ್ ನೀನು ಯಾವಾಗಲೂ ನನ್ನ ಸಮ ಆಗಕ್ಕಾಗಲ್ಲ, ನಾಳೆ ನಾನು ನಿನ್ಗಿನ್ನ ಜಾಸ್ತಿ ದುಡಿತೀನಿ ಅಂತ. ಎಕ್ಸ್ ಏನ್ ಮಾಡುತ್ತೆ ಅಂದ್ರೆ ಈ 10 ಲಕ್ಷ ಏನ್ ಮಾಡುತ್ತೆ? ಯಾವುದೇ ರೀತಿ ರಿಯಾಕ್ಟ್ ಮಾಡಲ್ಲ, ನಕ್ಕಂಡು ಸುಮ್ಮನಾಗುತ್ತೆ. ಇವಾಗ ಈ ರಮೇಶ ನಿಜವಾಗ್ಲೂ ಯೋಚನೆ ಮಾಡಿದ್ರೆ ಇವನು 20,000 ದುಡಿತಿದ್ದಾನಲ್ಲ, ಈ 20,000 ದುಡಿಯೋಕ್ಕೆ ಈ ರಮೇಶ 10,000 ಖರ್ಚು ಮಾಡ್ತಾನೆ. ಹೆಂಗೆ ಹೇಳಿ? ಇವನಿಗೊಂದು ಇರಕ್ಕೆ ಮನೆ ಬೇಕಾ? ಪಿ ಜಿನಾದ್ರೂ ಬೇಕಾ? ಪಿ ಜಿನ್ ಬೇಕು, ಊಟ ಮಾಡೋಕ್ಕೆ ಅವನಿಗೆ ಊಟಕ್ಕೆ ದುಡ್ಡು ಬೇಕಾ? ಮತ್ತೆ ಅವನು ಬಟ್ಟೆ ಹಾಕಕ್ಕೆ ದುಡ್ಡು ಬೇಕಾ? ಓಡಾಡಕ್ಕೆ ಗಾಡಿ ಬೇಕಾ? ಗಾಡಿ ಇಲ್ಲ ಅಂದರೆ ಬಸ್ಸಲ್ಲಿ ಓಡೋದ್ರೆ ಬಸ್ ಚಾರ್ಜ್ ಬೇಕಾ? ಅಂದರೆ ಯೋಚನೆ ಮಾಡಿ, ಇವನು 20,000 ದುಡಿಯೋಕ್ಕೆ 10,000 ಖರ್ಚು ಮಾಡ್ತಾ ಇದ್ದಾನೆ. ಈ ಎಕ್ಸು ಅಂದರೆ ಈ 10 ಲಕ್ಷ ಊಟ ಮಾಡುತ್ತಾ? ತಿಂಡಿ ತಿನ್ನುತ್ತಾ? ರಜಾ ಕೇಳುತ್ತಾ? ಭಾನುವಾರ ರಜಾ ಬೇಕು ಅಂತ ಕೇಳುತ್ತಾ? ಏನು ಮಾಡಲ್ಲ, ಇದ್ರ ಪಾಡಿಗೆ ದುಡಿತಿರುತ್ತೆ. 24 ಗಂಟೆ ಇದು ದುಡಿತಾನೆ ಇರುತ್ತೆ. ಬಟ್ ಈ ರಮೇಶ ಹುಷಾರಿಲ್ಲ ಅಂದರೆ ರಜಾ ಹಾಕಿದ್ರೆ ಸಂಬಳ ಕಟ್ಟು. ಅಕಸ್ಮಾತ್ ಒಂದು ತಿಂಗಳು ಮದುವೆಗೆ ಹೋಗಿದ್ದೇನೆ ಅಂದರೆ ಕೆಲಸನೇ ಬಿಟ್ಟ, ಬೇರೆ ಕೆಲ್ಸಕ್ಕೆ ಹೋಗ್ಬೇಕು. ಬಟ್ ಇದಕ್ಕೆ ಮದುವೆ ಇಲ್ಲ, ಮುಂಜಿ ಇಲ್ಲ, ಕಾರ್ಯ ಇಲ್ಲ, ಆದರೂ ದುಡಿತಾ ಇರುತ್ತೆ. 24/7 ದುಡಿತಾ ಇರುತ್ತೆ. ಇವಾಗ ಇವರಿಬ್ರು ಕೂಡ ಹಿಂಗೆ ದುಡಿತಾ ಇರ್ತಾರೆ. 5 ವರ್ಷ ಕಳಿಯುತ್ತೆ. ಮತ್ತೆ ಇವರಿಬ್ರು ಬಂದು ಮೀಟ್ ಆಗ್ತಾರೆ. ರಮೇಶ ಎಕ್ಸ್ನ ಮಾತಾಡಿಸ್ತಾನೆ, ಏನಪ್ಪ ಎಕ್ಸು ಹೆಂಗಿದ್ಯಾ, ಏನು ಕತೆ? ರಮೇಶ ಹೇಳ್ತಾನೆ, ನೋಡೋ ಅವತ್ತೊಂದು ದಿವಸ ನೀನು 20,000 ದುಡಿತಿದ್ದನ್ನೇ ದೊಡ್ಡಿದ್ದು ಅನ್ಕೊಂಡಿದ್ದೆ, ಇವತ್ತು ನಾನು ತಿಂಗಳ 50,000 ದುಡಿತಿದ್ದೀನಿ ಅಂತ. ಅದಕ್ಕೆ ಎಕ್ಸ್ ಹೇಳುತ್ತೆ, ಗ್ರೇಟ್ ಗುರು, ಪರವಾಗಿಲ್ಲ, ಕಷ್ಟಪಡ್ತಿದ್ಯಾ, ಜಾಸ್ತಿ ದುಡ್ಡು ದುಡಿತಿದ್ಯಾ ಅಂತ ಹೇಳುತ್ತೆ. ಅವಾಗ ರಮೇಶ ಹೇಳ್ತಾನೆ, ನೀನು ಎಷ್ಟು ದುಡಿತಿದ್ಯಾ ಗುರು ಅಂತ. ಇವಾಗ ಈ ಎಕ್ಸ್ ಕೂಡ ಹೇಳುತ್ತೆ, ಏನಿಲ್ಲ ಗುರು, ವರ್ಷಕ್ಕೆ ಒಂದು 5 ಲಕ್ಷ ದುಡಿತೀನಿ ಅಂತ. ಅವನಿಗೆ ಶಾಕಾಗಿ ಹೋಗುತ್ತೆ, ನೀನು 20,000 ಅಷ್ಟೇ ತಾನೇ ದುಡಿತಿದ್ದು, ವರ್ಷಕ್ಕೆ 5 ಲಕ್ಷ ಹೆಂಗೆ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಅದೇನು ಮಾಡುತ್ತೆ, ಗುರು ನಾನು ಕಾಂಪೌಂಡ್ ಆಗ್ತಾ ಹೋಗ್ತಾ ಇದ್ದೀನಿ, ದುಡ್ದಿದ್ದನ್ನ ನಾನು ಮತ್ತೆ ರೀಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಂದು ಟೋಟಲ್ ವ್ಯಾಲ್ಯೂ ಅವಾಗ 10 ಲಕ್ಷ ಇತ್ತು, ಇವಾಗ 25 ಲಕ್ಷ ಆಗಿದೆ. ಅಂದರೆ 10 ಲಕ್ಷ ಎವ್ರಿ ಇಯರ್ 20% ಗ್ರೋ ಆದರೆ 5 ವರ್ಷ ಬಿಟ್ಬಿಟ್ಟು 25 ಲಕ್ಷ ಆಗಿರುತ್ತೆ. 25 ಲಕ್ಷಕ್ಕೆ 20% ಈ 1 ವರ್ಷದ ರಿಟರ್ನ್ ಅಂದರೆ ಎಷ್ಟಾಗುತ್ತೆ ಹೇಳಿ? 5 ಲಕ್ಷ ಆಗುತ್ತೆ. ಇವನು ತಿಂಗಳ 50,000 ದುಡಿತಿದ್ದಾನೆ, ಇದು ಆಲ್ಮೋಸ್ಟ್ ತಿಂಗಳ 50,000 ದುಡಿತಾ ಇದೆ. ಬಟ್ ಇವನು 50,000 ದುಡಿಯೋಕ್ಕೆ ಇವಾಗ ಇವನಿಗೆ ಮಿನಿಮಮ್ ಅಂದ್ರೆ 20-25,000 ಖರ್ಚು ಮಾಡ್ತಿದ್ದಾನೆ. ಇದು ಒಂದೇ ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ, ಯಾವುದೇ ರೀತಿ ಕಷ್ಟಪಡ್ತಾ ಇಲ್ಲ, ಅದ್ರ ಪಾಡಿಗೆ ಅದು ಬೆಳೀತಾ ಹೋಗ್ತಾ ಐತೆ. ಇವನಿಗೆ ಮತ್ತೆ ಕೇಳ ಆಶ್ಚರ್ಯ ಆಗುತ್ತೆ, ಮತ್ತೆ ಬೇಜಾರಾಗಿ ಮನೆಗೆ ಹೋಗ್ತಾನೆ. ಇವಾಗ ಒಂದು 10 ವರ್ಷ ಬಿಟ್ಟು ಮತ್ತೆ ಸಿಗ್ತಾರೆ ಇವರಿಬ್ರು. ಸಿಕ್ಕಿ ಮಾತಾಡಿಸ್ತಾರೆ, ಏನಪ್ಪ ಹೆಂಗಿದ್ಯಾ ಅಂತ ಇವನು ಎಕ್ಸ್ನ ಮಾತಾಡಿಸ್ತಾನೆ. ಎಕ್ಸ್ ಏನು ಹೇಳುತ್ತೆ, ಏನಪ್ಪ ನೀನು ಹೆಂಗಿದ್ಯಾ ಅಂತ ರಮೇಶನ್ನ ಮಾತಾಡ್ಸುತ್ತೆ. ಇವಾಗ ಈ ರಮೇಶ್ ಹೇಳ್ತಾನೆ, ನೋಡಪ್ಪ ಎಕ್ಸು, 20 ವರ್ಷದಿಂದ ನಾನು 20,000 ದುಡಿತಿದ್ದೆ, ಕಷ್ಟಪಟ್ಟು ಪ್ರಮೋಷನ್ ತಗೊಂಡು ನಾನು ಇವಾಗ ತಿಂಗಳಿಗೆ 80,000 ದುಡಿತಿದ್ದೀನಿ ಅಂತ ಹೇಳುತ್ತೆ. ಅವಾಗ ಎಕ್ಸು ಇವ್ನು ನೋಡಿ ನಗುತ್ತೆ.
ಏಯ್ ಗುರು 80,000 ದುಡಿಯೋದನ್ನೇ ದೊಡ್ಡದಂತ ಹೇಳ್ತಿದ್ಯಾ, ನಾನು ತಿಂಗಳ 1 ಲಕ್ಷ ದುಡಿತಿದ್ದೀನಿ ಅಂತ. ಇವನಿಗೆ ಕೇಳಿ ಶಾಕ್ ಆಗೋಗ್ಬಿಡುತ್ತೆ. ಅದೆಂಗೆ ಗುರು, ಅದೆಂಗೆ ದುಡಿತಿದ್ಯಾ ಅಂತ ಕೇಳ್ತಾನೆ. ನಾವು ಹಂಗೆ ಅಲ್ವಾ, ಅದು ನಮಗೆ ಪ್ರೂಫ್ ಬೇಕೇ ಬೇಕು. ಅದಕ್ಕೇ ಗುರು ನಂದು 10 ವರ್ಷದಿಂದ ವ್ಯಾಲ್ಯೂ ಬಂದ್ಬಿಟ್ಟು 10 ಲಕ್ಷ ಇತ್ತು. ಇದು ಎವ್ರಿ ಇಯರು 20% ಗ್ರೋ ಆಯಿತು. 5 ವರ್ಷಕ್ಕೆ ನನ್ನ ವ್ಯಾಲ್ಯೂ 25 ಲಕ್ಷ ಆಯಿತು. 10 ವರ್ಷಕ್ಕೆ ನನ್ನ ವ್ಯಾಲ್ಯೂ 62 ಲಕ್ಷ ಆಗಿದೆ. ಈ 62 ಲಕ್ಷಕ್ಕೆ ವರ್ಷಕ್ಕೆ 20% ಅಂದರೆ ಸುಮಾರು 12 ಲಕ್ಷ ಆಗುತ್ತೆ. 12ರಿಂದ 13 ಲಕ್ಷ ಆಗುತ್ತೆ. ತಿಂಗಳ ಲೆಕ್ಕ ಮಾಡಿದ್ರೆ 1 ಲಕ್ಷ ಆಯಿತು. ನೋಡಿ, ಇವಾಗ ನಾನು ತಿಂಗಳ 1 ಲಕ್ಷ ದುಡಿತಿದ್ದೀನಿ, ನೀನು ತಿಂಗಳ 80,000 ದುಡಿತಿದ್ಯಾ. ನನಗೂ ನಿನಗೂ ಡಿಫ್ರೆಂಟ್ ಏನು? ನಾನೇ ನಿನಗೇನು ಜಾಸ್ತಿ ದುಡಿತಿದ್ದೀನಿ. ನೀನು ಇಷ್ಟೆಲ್ಲ ಓದಿ ಏನೇನೋ ಕಷ್ಟಪಟ್ಟೆ, ನಾನು ಏನೂ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡಿರೋದಕ್ಕೆ ಇವಾಗ ನಾನು ತಿಂಗಳ 1 ಲಕ್ಷ ದುಡಿತಿದ್ದೀನಿ ಅಂತ ಹೇಳುತ್ತೆ. ಹೇಗೆ ಅನ್ನಿಸ್ತು ನಿಮಗೆ ಕೇಳೋಕ್ಕೆ? ಹೇಳಿ ನೋಡೋಣ. ಅಂದರೆ 10 ಲಕ್ಷ ಒಬ್ಬ ವ್ಯಕ್ತಿಯ ಸಮಾನ. ನಿಮ್ಮ ಹತ್ರ ಏನಾದರೂ 10 ಲಕ್ಷ ಇದ್ದರೆ ನೀವು ಒಬ್ಬ ವ್ಯಕ್ತಿಯ ಸಮಾನ. ನಿಮ್ಮ ಥರದೇ ಒಬ್ಬ ವ್ಯಕ್ತಿ. ಅದು ನಮ್ಮ ವ್ಯಾಲ್ಯೂ 10 ಲಕ್ಷನೇ. ಒಬ್ಬ ಇಂಡಿವಿಜುವಲ್ ವ್ಯಾಲ್ಯೂ 10 ಲಕ್ಷ, 10 ಲಕ್ಷಕ್ಕಿಂತ ಕಮ್ಮಿನೇ. ಅವ್ನು 80,000 ದುಡಿತಿರ್ತಾನಲ್ಲ, ಕರೆಕ್ಟ್ ಎಷ್ಟು ಸೇವ್ ಮಾಡ್ತಿರ್ತಾನೆ ಹೇಳಿ ನೋಡೋಣ? ಒಂದು 30ರಿಂದ 40,000 ಮ್ಯಾಕ್ಸಿಮಮ್ಮು. ಬಟ್ ಇದು 1 ಲಕ್ಷ ಕೂಡ ಸೇವಿಂಗ್ಸೇ ಅಲ್ಲ, ಯಾಕಂದರೆ ವಾಪಸ್ ಇನ್ವೆಸ್ಟ್ ಆಗುತ್ತಲ್ಲ. ಮುಂದಿನ ವರ್ಷ ಏನಾಗುತ್ತೆ? ಅದು 62 ಲಕ್ಷ ಪ್ಲಸ್ 12 ಲಕ್ಷ, ಮುಂದಿನ ವರ್ಷ ಅದು 74 ಲಕ್ಷ ಆಗುತ್ತೆ. ಯಾಕಂದರೆ ಅಷ್ಟು ಸೇವ್ ಆಗುತ್ತೆ. ಇವನ ಕೈಲಾಗುತ್ತೆ ಅಷ್ಟು ಮಾಡೋಕ್ಕೆ? ಫಸ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲದ್ರೆ ನೀವು ಕೋಟಿ ಅಂದ್ಕೊಂಡು ಕೋತಿ ಆಗಿಬಿಡ್ತೀರಾ. ಫಸ್ಟು 10 ಲಕ್ಷದ ವ್ಯಾಲ್ಯೂ ಏನಂತ ಅರ್ಥ ಮಾಡ್ಕೊಳ್ಳಿ, ನನ್ನ ವ್ಯಾಲ್ಯೂ ಏನಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಾನೆಷ್ಟು ಬೆಲೆ ಬಾಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಅನ್ಕೊಬೋದು 20% ಸ್ವಲ್ಪ ಎಕ್ಸಾಜರೇಟೆಡ್ ನಂಬರು, 20% ಸ್ವಲ್ಪ ಜಾಸ್ತಿ ಆಯಿತು ಅಂತ. 2% ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ 2% ಜಾಸ್ತಿ ಮಾಡ್ಕೊಳ್ಳಿ. 20% ಏನು ಅಷ್ಟು ದೊಡ್ಡ ನಂಬರ್ ಅಲ್ಲ ಲಾಂಗ್ ಟರ್ಮಲ್ಲಿ. ಅದಕ್ಕೆ ನೀವೇನಾದರೂ ಯಂಗ್ಸ್ಟರ್ ಆಗಿದ್ರೆ ಫಸ್ಟು 10 ಲಕ್ಷದ ಬೆಲೆ ಏನು ಅಂತ ತಿಳ್ಕೊಂಡಾಗಲೇ ನಿಮ್ಗೆ 10 ಲಕ್ಷದ ವ್ಯಾಲ್ಯೂ ಗೊತ್ತಾಗುತ್ತೆ. ಮುಂದೆ ನೀವು ಇದನ್ನು ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ತುಂಬ ಜನ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅಂದರೆ, ನಾನು ಕೋಟಿ ಬಂದರೆ ನನ್ನ ಲೈಫ್ ಸೆಟ್ಲು, ನಾನು ಕೋಟಿ ಬಂದರೆ ನನ್ನ ಲೈಫ್ ಸೆಟ್ಲು ಅಂದ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ 10 ಲಕ್ಷ ಎಷ್ಟು ಇಂಪಾರ್ಟೆಂಟ್ ಅಂತ. ನಾನಿಲ್ಲಿ 1 ಲಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. 1 ಲಕ್ಷ 2 ಲಕ್ಷನೂ ಇಂಪಾರ್ಟೆಂಟೇ. ಬಟ್ ಒಂದ್ಸಲ ನಿಮ್ಮ ಕೈಲಿ 10 ಲಕ್ಷ ಬಂದರೆ ಅದು ಒಬ್ಬ ಯಂಗ್ಸ್ಟರ್ನ ಸಮ. ಯಂಗ್ಸ್ಟರ್ ಯಾವ ರೀತಿ ಗ್ರೋ ಆಗ್ತಾನೆ, 10 ಲಕ್ಷ ಅದೇ ರೀತಿ ಗ್ರೋ ಆಗುತ್ತೆ. ಮುಂದೆ ಇವನಿಗಿನ್ನ ಜಾಸ್ತಿ ಅದು ದುಡಿಯುತ್ತೆ. ನೀವು ಎಷ್ಟು ಹೊಸ 10 ಲಕ್ಷಗಳನ್ನ ಹುಟ್ಟಾಕ್ತಿರೋ ಅಷ್ಟು ನಿಮ್ಮನ್ನು ನೀವೇ ಡಬಲ್ ಮಾಡ್ಕೊಂಡಂಗೆ. ರಜನಿಕಾಂತ್ ಒಂದು ಫಿಲಮಲ್ಲಿ ಡಬಲ್ ಮಾಡ್ತಾನಲ್ಲ, ರೋಬೋ ಫಿಲಮಲ್ಲಿ, ಅದೇ ರೀತಿ ನಿಮ್ಮನ್ನು ನೀವೇ ಡಬಲ್ ಮಾಡ್ಕೊಂಡಂಗೆ. ಅಂದರೆ ನಿಮ್ಮ ದುಡಿಯುವ ಶಕ್ತಿ ಡಬಲ್ ಆಗೋಯ್ತು. ನೀವು 80,000 ದುಡಿತಿದ್ದೀರಾ, ನಿಮ್ದು 10 ಲಕ್ಷ 10 ವರ್ಷ ಬಿಟ್ಬಿಟ್ಟು ಇದು ತಿಂಗಳ 1 ಲಕ್ಷ ದುಡಿತಿದ್ಯಾ. ಟೋಟಲ್ ಎಷ್ಟಾಯ್ತು ಹೇಳಿ ಇನ್ಕಮ್ಮು? 1,80,000 ಆಯಿತು. ನೀವು 10 ಲಕ್ಷ ಹುಟ್ಟಾಕಿದ್ದೀರಾ ಅಂದ್ಕೊಳ್ಳಿ. 10 ವರ್ಷ ಬಿಟ್ಟು 1 ಲಕ್ಷ ದುಡಿತಿದೆ, ಇನ್ನೊಂದು 1 ಲಕ್ಷ ಅದೊಂದು ಲಕ್ಷ ದುಡಿತಿದೆ. ಎರಡೂ ಸೇರಿದ್ರೆ 2 ಲಕ್ಷ, ನಿಮ್ದೊಂದು 80,000. ಟೋಟಲ್ ಎಷ್ಟಾಯಿತು? 2,80,000. ಹೀಗೇನೆ ಶ್ರೀಮಂತರಾಗ್ತಾ ಹೋಗೋದು. ಅವ್ರು ಏನು ಮಾಡ್ತಾರೆ, ದುಡ್ಡನ್ನು ಬೆಳೆಯಕ್ಕೆ ಬಿಡ್ತಾರೆ. ಅವ್ರು ದುಡ್ಡನ್ನು ಮಧ್ಯೆ ಕೈಗೆ ಹಾಕಲ್ಲ, ಮಧ್ಯೆ ಟಚ್ ಮಾಡಲ್ಲ. ದುಡ್ಡಂದರೆ ಏನಂತ ಅರ್ಥ ಮಾಡ್ಕೊತಾರೆ. ಇದೇ ವೆಲ್ತ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ವಲ್ಲ, ವೆಲ್ತ್ ಅಂದ್ರೇನು, ಇನ್ಕಮ್ ಅಂದ್ರೇನು ಅಂತ. ಇನ್ಕಮ್ ಗ್ರೋ ಆಗೋದು ಸ್ಲೋ ಗ್ರೋ ಆಗುತ್ತೆ, ವೆಲ್ತು ಫಾಸ್ಟಾಗಿ ಗ್ರೋ ಆಗುತ್ತೆ. ಅದಕ್ಕೇ ಶ್ರೀಮಂತ ಮತ್ತು ಬಡವರಲ್ಲಿ ಇಷ್ಟೊಂದು ವ್ಯತ್ಯಾಸ ಇರೋದು. ಮುಖೇಶ್ ಅಂಬಾನಿ ನೆಟ್ವರ್ತು 5 ವರ್ಷಕ್ಕೆ ಡಬಲ್ ಆಗುತ್ತೆ, ನಿಮ್ಮ ಸಂಬಳ 5 ವರ್ಷಕ್ಕೆ ಡಬಲ್ ಆಗಲ್ಲ. ಅದಕ್ಕೇ ವೆಲ್ತ್ ಅಂದರೆ ಏನಂತ ಅರ್ಥ ಮಾಡ್ಕೊಬೇಕು. ಯಾಕೆ ವೆಲ್ತ್ ಫಾಸ್ಟಾಗಿ ಬೆಳೆಯುತ್ತೆ ಅಂತ. ಅವಾಗ ಏನಾಗುತ್ತೆ, ನೀವು ವೆಲ್ತ್ ಹಿಂದೆ ಹೋಗ್ತೀರಾ, ದುಡ್ಡಿಂದೆ ಹೋಗಲ್ಲ. ಎಷ್ಟೋ ಜನ ಇನ್ಕಮ್ ಹಿಂದೆ ಓಡ್ತಾರೆ. ನಂದು ಇಷ್ಟು ಸಂಬಳ ಬರಬೇಕಿತ್ತು, ಅಷ್ಟು ಸಂಬಳ ಬರಬೇಕಿತ್ತು, ಇಷ್ಟು ದುಡ್ಡು ಬರಬೇಕಿತ್ತು ಅಂತ. ಯಾಕಂದರೆ ಸೇವ್ ಮಾಡೋಕ್ಕೆ. ಇವಾಗ ನನಗೆ 30,000 ಸಂಬಳ ಬರ್ತಿದೆ, ಇವಾಗ ಏನು ನಾನು ಸೇವ್ ಮಾಡೋಕ್ಕಾಗ್ತಿಲ್ಲ. ಒಂದು ಸಲ ನಂದು 50,000 ಆಗಲಿ, ಅವಾಗ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಸಲ ನಂದು 1 ಲಕ್ಷ ಆಗಲಿ, ಅವಾಗ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಇವ್ರು ಏನು ಅಂದ್ಕೊಂಡಿದ್ದಾರೆ, ಇನ್ಕಮ್ನೇ ವೆಲ್ತ್ ಅಂದ್ಕೊಂಡಿದ್ದಾರೆ. ಇನ್ಕಮ್ಮೇ ಬೇರೆ, ವೆಲ್ತೇ ಬೇರೆ. ನೀವು ಇನ್ಕಮ್ಮಿಂದ ವೆಲ್ತ್ ಬಿಲ್ಡ್ ಮಾಡ್ತೀರಾ, ವೆಲ್ತ್ ಏನು ಮಾಡುತ್ತೆ, ನಿಮ್ಗೆ ಇನ್ಕಮ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, 10 ಲಕ್ಷದ ವ್ಯಾಲ್ಯೂ ಎಷ್ಟು ದೊಡ್ಡದಿದೆ ಅಂತ. ಏನಾದರೂ ನೀವು ಸಣ್ಣ ವಯಸ್ಸಲ್ಲೇ ಇದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಲೈಫ್ ಲಾಂಗ್ ಆರಾಮಾಗಿರ್ಬೋದು. ನೀವು ಲೈಫ್ ಲಾಂಗ್ ಯಾವುದೇ ಟೆನ್ಷನ್ ಇಲ್ದಲೇ ಬದುಕ್ಬೋದು. ಹೆಂಗೆ ಗೊತ್ತಾ? ಈಗ ನೀವು ಕೇಳ್ಬೋದು, 10 ಲಕ್ಷ ಮಾಡೋದು ಎಷ್ಟು ಕಷ್ಟ ಇದೆ ಗುರು, 10 ಲಕ್ಷದ ವ್ಯಾಲ್ಯೂ ಗೊತ್ತಿದೆ ನಿನಗೆ, ನನ್ನ ಹತ್ರ ಇವಾಗ 1 ರೂಪಾಯಿನೂ ಇಲ್ಲ, ನಾನು ಹೆಂಗೆ 10 ಲಕ್ಷ ಮಾಡೋದು ಅಂತ ಕೇಳ್ಬೋದು. 10 ಲಕ್ಷ ಮಾಡೋದಂದರೆ ಏನೂ ಮಾಡಬೇಡಿ, ಸಿಂಪಲ್ ಲಾಜಿಕ್ ಹೇಳ್ತೀನಿ ಕೇಳಿ. 10 ಲಕ್ಷ ಇಲ್ವಾ ನಿಮ್ಮ ಹತ್ರ? ನೀವೇನು ಮಾಡಿ, ತಿಂಗಳ 20,000 ರೂಪಾಯಿ SIP ಮಾಡಿ. ತಿಂಗಳ 20,000 ರೂಪಾಯಿ SIP ಮಾಡಿದ್ರೆ 15% ರಿಟರ್ನ್ ಬಂದರೂ ಕೂಡ 3 ವರ್ಷ ಬಿಟ್ಬಿಟ್ಟು ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಇರುತ್ತೆ. 9,50,000 ಸಮಥಿಂಗ್ ಇರುತ್ತೆ. 10 ಲಕ್ಷ ರೂಪಾಯಿ ಬಂತು. 3 ವರ್ಷಕ್ಕೆ ನೀವು 10 ಲಕ್ಷನ ಹುಟ್ಟಾಕ್ಬಿಟ್ರಿ. ಇವಾಗ ನೀವು ಕೇಳ್ಬೋದು, ಗುರು 20,000 SIP ಎಲ್ಲಿಂದ ಮಾಡೋಕ್ಕಾಗುತ್ತೆ ಗುರು, ನನಗೆ ನೆಟ್ಟಿಗೆ ಕೆಲಸ ಸಿಗಲ್ಲ, ಕೆಲಸ ಸಿಕ್ಕರೂ ಒಳ್ಳೆ ಸಂಬಳ ಸಿಗಲ್ಲ, 20,000 ರೂಪಾಯಿ SIP ಎಲ್ಲಿಂದ ಮಾಡೋಕ್ಕಾಗುತ್ತೆ? SIP ಅಂದರೆ 5,000 10,000 ಮಾಡೋಕ್ಕೆ ಸುಸ್ತು, ನೀನು 20,000 SIP ಮಾಡುವಂತಿದೆಯಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ನೀವು ಹೇಳ್ಬೋದು. ನಾನೇನು ಹೇಳ್ತೀನಿ ಗೊತ್ತಾ, ಹೌದು ಎಲ್ಲರ ಕೈಲೂ ಆಗಲ್ಲ, ಬಟ್ ಮನ್ಸು ಮಾಡಿದ್ರೆ ಎಲ್ಲರ ಕೈಲೂ ಆಗುತ್ತೆ. ನೀವು ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಿಮ್ಗೊಂದು 20,000 ಸಂಬಳ ಬರುತ್ತಾ? ಎಲ್ಲೋ ಕೆಲ್ಸಕ್ಕೆ ಸೇರ್ಕೊಂಡ್ರೆ 20,000 ಸಂಬಳ ಬರುತ್ತಾ? ಈ 20,000ದಲ್ಲಿ ನಿಮ್ದೊಂದು ಖರ್ಚು ಎಷ್ಟಿರ್ಬೋದು?
10,000ನೇ ತೆಗೆದಾಕಿ, 10,000 ಖರ್ಚಾಗುತ್ತೆ, 10,000 ಉಳಿಯುತ್ತೆ. ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಅದೇ ಕೆಲಸದಲ್ಲಿ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಇನ್ನೂ ಸ್ವಲ್ಪ ತಲೆ ಉಪಯೋಗಿಸಿ ಅಥವಾ ಬೇರೆ ಏನಾದರೂ ನೀವು ಸೈಡ್ ಇನ್ಕಮ್ ಮಾಡಿಕೊಂಡು ಇನ್ನೊಂದು 10,000 ಎಕ್ಸ್ಟ್ರಾ ಮಾಡಿಕೊಂಡ್ರೆ ಮಾಡ್ಬೋದಾ? 10,000 ಎಕ್ಸ್ಟ್ರಾ ಮಾಡೋದೇನು ಮ್ಯಾಟ್ರ್ ಅಲ್ವಾ? ನೀವು ಮ್ಯಾಟ್ರ್ ಅಂದ್ಕೊಂಡ್ರೆ ಮ್ಯಾಟ್ರ್ ಅಲ್ಲ ಅಂದ್ಕೊಂಡ್ರೆ ಮ್ಯಾಟ್ರ್ ಅಲ್ಲ. ಇನ್ನೊಂದು 10,000 ಎಕ್ಸ್ಟ್ರಾ ಮಾಡಿಬಿಟ್ರೆ ಟೋಟಲ್ ಎಷ್ಟಾಗುತ್ತೆ? 20,000 ಆಗುತ್ತೆ. ಈ 20,000ನ ಒಂದು 3 ವರ್ಷ ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ದಲೆ ಅಲ್ಲಿ ಇಲ್ಲಿ ಹೋಗ್ದಲೆ ಸ್ವಲ್ಪ ಕಷ್ಟಪಟ್ಬಿಟ್ಟು ಸೇವ್ ಮಾಡಿಬಿಡಿ. ಒಂದು 3 ವರ್ಷ ನಮ್ಮ ಟೈಮ್ ಇಷ್ಟು ದಿವಸನೇ ವೇಸ್ಟ್ ಮಾಡಿದ್ದೀರ ತಾನೆ. 23 ವರ್ಷ ಕಾಲೇಜು ಸ್ಕೂಲು ಅಂತ ವೇಸ್ಟ್ ಮಾಡಿದ್ದೀರ ತಾನೆ. ಇನ್ನೊಂದು 3 ವರ್ಷ ಎಲ್ಲೂ ಹೊರಗಡೆ ಅಡ್ಡಾಡ್ದಲೆ ಎಲ್ಲೂ ಇದು ಮಾಡ್ದಲೆ ಸೇವ್ ಮಾಡಿಬಿಡಿ. ಸೇವ್ ಮಾಡಿ ಎತ್ತಿಟ್ಬಿಡಿ. ಆಮೇಲಿಂದ ಸ್ವಲ್ಪ ಸೇವಿಂಗ್ನ ಕಮ್ಮಿ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ 3 ವರ್ಷದಷ್ಟೊತ್ತಿಗೆ ನಿಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗಿರುತ್ತೆ. ನೀವು ಬೇಕಾದ್ರೆ ಈ 20,000 SIPನ ಹಂಗೆ ಕಂಟಿನ್ಯೂ ಮಾಡ್ಬೋದು. ಹೆಂಗೆ ಅಂದರೆ ಇವಾಗ ನೀವು ತಿಂಗಳ 20,000 SIP ಮಾಡ್ತಿದ್ದೀರಾ. ನಿಮ್ಮ ಏಜು 24ರಿಂದ 25 ಇರ್ಬೋದು. 28 ಆಗೋ ಅಷ್ಟೊತ್ತಿಗೆ ನಿಮ್ಮ ಹತ್ರ 10 ಲಕ್ಷ ಬಂತು, ಸರಿನಾ? ಫಸ್ಟು 3 ವರ್ಷ ಬೇಕಾಯಿತು ನಿಮಗೆ 10 ಲಕ್ಷ ಜೋಡ್ಸೋಕ್ಕೆ. ಬಟ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಮುಂದೆ ಅಷ್ಟೊಂದು ಟೈಮ್ ಬೇಕಾಗಲ್ಲ ನಿಮಗೆ ಇನ್ನೊಂದು 10 ಲಕ್ಷ ಜೋಡ್ಸೋಕ್ಕೆ. 1.5ರಿಂದ 2 ವರ್ಷದಷ್ಟೊತ್ತಿಗೆ ನೀವು ಇನ್ನೊಂದು 10 ಲಕ್ಷ ಜೋಡಿಸಿದ್ರಿ ಅಂದರೆ ನಿಮ್ಮ ಹತ್ರ 30 ವರ್ಷ ಆಗೋಷ್ಟೊತ್ತಿಗೆ ನಿಮ್ಮ ಹತ್ರ 20 ಲಕ್ಷ ರೂಪಾಯಿ ಕ್ಯಾಶ್ ಬಂತು, ಅಂದರೆ ದುಡ್ಡು ಬಂತು. 20 ಲಕ್ಷ ರೂಪಾಯಿ ಆರಾಮ್ಸೆ ಬರುತ್ತೆ. ಈ ಹಳೆ 10 ಲಕ್ಷ ಕಾಂಪೌಂಡ್ ಆಗಿನೇ ಬಂದ್ಬಿಡುತ್ತೆ 20 ಲಕ್ಷ. ನಿಮ್ಮ ಹತ್ರ 30 ವರ್ಷ ಆಗೋಷ್ಟೊತ್ತಿಗೆ 20 ಲಕ್ಷ ಆಯಿತಾ? ಇಲ್ಲಿಂದನೇ ಮ್ಯಾಜಿಕ್ ಆಗಕ್ಕೆ ಶುರು ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸೆಲಲ್ಲಿ ಕ್ಲೀನಾಗಿ ವಾಚ್ ಮಾಡಿ. ಈ ಎಕ್ಸೆಲ್ಲು ಲಾಕ್ ಆಗಿರುತ್ತೆ, ನಿಮ್ಗೆ ಹತ್ರ ಆಕ್ಸೆಸ್ ಇರಲ್ಲ. ನೀವು ಇದನ್ನು ಆಕ್ಸೆಸ್ ಮಾಡಬೇಕಂದ್ರೆ ನೀವು ಇಲ್ಲೇನು ಮಾಡಬೇಕು, ಫೈಲ್ ಅಂತ ಇದೆ ನೋಡಿ, ಫೈಲ್ ಅಂತ ಹೋಗ್ಬಿಟ್ಟು ಮೇಕೆ ಕಾಪಿ ಅಂತ ಕೊಡಬೇಕು. ಮೇಕೆ ಕಾಪಿ ಅಂತ ಕೊಟ್ಟಾಗ ಇದು ಕೇಳುತ್ತೆ. ಮೊಬೈಲಲ್ಲೂ ಬರುತ್ತೆ, ಇದು ಮೊಬೈಲಲ್ಲೂ ನೀವು ಆಕ್ಸೆಸ್ ಮಾಡ್ಬೋದು ಗೂಗಲ್ ಶೀಟಿಂದ. ಮೇಕೆ ಕಾಪಿ ಅಂತ ಕೊಟ್ಟಾಗ ನಿಮ್ಮ ಹೆಸರು ಹಾಕ್ಕೊಳ್ಳಿ, XYZ ಏನಾದರೂ ಹೆಸರು ಹಾಕ್ಕೊಂಡು ನೀವು ಮೇಕೆ ಕಾಪಿ ಅಂತ ಹೊಡೆದ್ರೆ ಇದು ನಿಮಗೆ ಆಕ್ಸೆಸ್ ಮಾಡೋಕ್ಕೆ ಬಿಡುತ್ತೆ. ನೀವು ಕಂಪ್ಲೀಟ್ಲಿ ಇದನ್ನು ಆಕ್ಸೆಸ್ ಮಾಡ್ಬೋದು. ಏನು ಬೇಕಿದ್ರು ಟೈಪ್ ಮಾಡ್ಬೋದು, ಏನು ಬೇಕಿದ್ರು ಎಂಟ್ರ್ ಮಾಡ್ಬೋದು. ನೋಡಿ, ನಾನು ಇದನ್ನು ಎಕ್ಸೆಲ್ ಬಿಲ್ಡ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಕ್ಲೀನಾಗಿ ಕ್ಯಾಲ್ಕುಲೇಟ್ ಮಾಡಿಬಿಡ್ಬೋದು. ಆಮೇಲೆ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ನಿಮಿಷ ಪೂರ್ತಿಯಾಗಿ ನೋಡಿ. ಏನಂದರೆ ನೀವು ಇವಾಗ ನಿಮಗೆ 30 ವರ್ಷ ಏಜ್ ಅಂದ್ಕೊಳ್ಳಿ. 20 ಲಕ್ಷನ ಹೆಂಗೋ ಕಷ್ಟಪಟ್ಟು ಸೇವ್ ಮಾಡಿಬಿಟ್ಟಿದ್ದೀರಾ. ಇವತ್ತು ನಿಮ್ಮ ಹತ್ರ 20 ಲಕ್ಷ ಇದೆ. ಈ 20 ಲಕ್ಷನ ನೀವೇನು ಮಾಡ್ತೀರಾ? ಇನ್ವೆಸ್ಟ್ ಮಾಡ್ತೀರಾ. ಓಕೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಬಂದ್ಬಿಟ್ಟು 15% ಇಟ್ಕೊಳ್ಳೋಣ. ಸಿಂಪಲ್ಲಾಗಿ, ಜಾಸ್ತಿ ಬೇಡ, 15% ಇಟ್ಕೊಳ್ಳೋಣ. ಇನ್ವೆಸ್ಟ್ಮೆಂಟ್ ಇಯರ್ ಬಂದ್ಬಿಟ್ಟು 20 ಇಯರ್ಸ್. ಅಂದರೆ ನೀವೇನು ಮಾಡ್ತೀರಾ? ಈ 20 ಲಕ್ಷನ ಇನ್ವೆಸ್ಟ್ ಮಾಡಿ ಬಿಟ್ಬಿಡ್ತೀರಾ. ನೆಕ್ಸ್ಟ್ 20 ಇಯರ್ಸ್ ಅಂದರೆ ನಿಮ್ಗೆ 50 ವರ್ಷ ಆಗೋವರೆಗೂ ಬಿಟ್ಬಿಡ್ತೀರಾ. ಇವಾಗ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಒಂದ್ಸಲ ನೀವು ಹಿಂಗೆ ಮಾಡಿದ್ಮೇಲೆ 30 ವರ್ಷ ಆದಮೇಲೆ ನಿಮಗೆ ಮದುವೆ ಆಗುತ್ತಾ? 29-30 ವರ್ಷಕ್ಕೆ ಮದುವೆ ಮಾಡ್ತಾರಾ? ಮದುವೆ ಆದಾಗ ನೀವು 1 ರೂಪಾಯಿನೂ ಸೇವ್ ಮಾಡೋಕ್ಕಾಗಲ್ಲ. ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ನಿಮ್ಮ ವೈಫ್ ಬರ್ತಾರೆ, ನಿಮ್ಮ ಮಕ್ಕಳು ಬರ್ತಾರೆ, ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ಅಲ್ಲಿ ಸೇವ್ ಮಾಡೋಕ್ಕಾಗಲ್ಲ. ಅಲ್ಲಿ ಜಸ್ಟ್ ಲೈಫ್ನ ನಡೆಸ್ಕೊಂಡು ಹೋಗ್ಬಿಡಿ, ಲೈಫ್ನ ಮೂವ್ ಮಾಡ್ಕೊಂಡು ಹೋಗ್ಬಿಡಿ. ಅಲ್ಲೇನು ಸೇವ್ ಮಾಡೋದು ಬೇಕಾಗಿಲ್ಲ. ಬೇಸಿಕ್ ಏನು ಇನ್ಶೂರೆನ್ಸು ಆ ಥರ ಇರುತ್ತಲ್ಲ, ಅದನ್ನು ಕಟ್ಕೊಂಡು ಲೈಫ್ನ ಮೂವ್ ಮಾಡ್ಕೊಂಡು ಹೋಗ್ಬಿಡಿ. ಏನು ಸೇವ್ ಮಾಡೋದು ಬೇಡ, ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡಿ. ಬಿಕಾಸ್ ಸಾಕಲ್ಲ, ಇಷ್ಟು ವರ್ಷ 5-6 ವರ್ಷ ಕಷ್ಟಪಟ್ಟಿದ್ದೀರಲ್ಲ, ಮುಂದೆ ಎಂಜಾಯ್ ಮಾಡ್ಕೊಂಡು ಹೋಗಿ. 30 ವರ್ಷ ಆದಮೇಲೆ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದೀನಿ. ಯಾಕಂದರೆ ನೀಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ 50 ವರ್ಷ ಆಗೋಷ್ಟೊತ್ತಿಗೆ ನಿಮ್ಮ ಹತ್ರ 3,27,00,000 ಬಂತಾ? 3,27,00,000 ನಿಮ್ಮ ಹತ್ರ ದುಡ್ಡು ಬಂದಿದೆ. ಇವಾಗ ನಿಮಗೆ ತಿಂಗಳ ಕರೆಂಟ್ ಎಕ್ಸ್ಪೆನ್ಸ್ ಬಂದ್ಬಿಟ್ಟು ತಿಂಗಳ ಒಂದು 35,000 ರೂಪಾಯಿ ಎಕ್ಸ್ಪೆನ್ಸ್ ಬರ್ತಾ ಇದೆ ಅಂದ್ಕೊಳ್ಳಿ. ಎಕ್ಸ್ಪೆನ್ಸಲ್ಲಿ ಏನೇನಿರುತ್ತೆ ಹೇಳಿ? ಇನ್ವೆಸ್ಟ್ಮೆಂಟ್ ಇರಲ್ಲ, SIP ಇರಲ್ಲ, ಇದನ್ನೆಲ್ಲ ಎಕ್ಸ್ಪೆನ್ಸ್ ಅಂತ ಕರೆಯಲ್ಲ. ಎಕ್ಸ್ಪೆನ್ಸ್ ಅಂದರೆ ನೀವೇನಾದರೂ ಬಾಡಿಗೆ ಮನೇಲಿದ್ದರೆ ಮನೆ ಬಾಡಿಗೆ, ತಿಂಗಳ ರೇಷನ್ನು, ಕರೆಂಟ್ ಬಿಲ್ಲು, ಮಕ್ಕಳಿದ್ರೆ ಮಕ್ಳಿಗೆ ಸ್ಕೂಲ್ ಫೀಸ್. ಅಷ್ಟೊತ್ತಿಗೆ ಮಕ್ಕಳು ದೊಡ್ಡವ್ರು ಕೂಡ ಆಗಿರ್ತಾರೆ, ಸ್ಕೂಲ್ ಫೀಸು ಫೀಸ್ ಇರಲ್ಲ. ಇದ್ರೂ ಕೂಡ ತಗೊಳ್ಳಿ. 35,000 ರೂಪಾಯಿ. ಈಗಿಂದು 35,000 ರೂಪಾಯಿ ಇದು, ಅವತ್ತಿನ 35,000 ರೂಪಾಯಿ ಅಲ್ಲ. ಈಗಿನ 35,000 ರೂಪಾಯಿ ನಿಮ್ಮ ಹತ್ರ ಕ್ಯಾಶ್ ಬರ್ತಾ ಹೋಗಬೇಕು. ನನಗೆ ಬೇಕು ಅವಾಗ 50 ವರ್ಷ ಬಿಟ್ಟರೆ ನನಗೆ ಈಗಿನ 35,000 ರೂಪಾಯಿ ಬೇಕು. ಇವಾಗಿನ 35,000 ರೂಪಾಯಿ ಅವಾಗ ಎಷ್ಟಾಗಿರುತ್ತೆ? 1,12,000 ರೂಪಾಯಿ ಆಗಿರುತ್ತೆ. 1,12,000 ರೂಪಾಯಿ ನಿಮಗೆ ಎವ್ರಿ ಇಯರ್ ಬೇಕು. 6% ಇನ್ಫ್ಲೇಷನ್ನಾಗಿ ಲೆಕ್ಕ ಹಾಕಿದ್ರೆ, ಇನ್ಫ್ಲೇಷನ್ 6%ಗಿಂತ ಹೋಗ್ತಾ ಕಮ್ಮಿ ಆಗುತ್ತೆ. ನಾವು 6% ಅನ್ಕೋಣ. ಇನ್ಫ್ಲೇಷನ್ ಕಮ್ಮಿ ಆದರೆ ನಿಮ್ಮ ರಿಟರ್ನ್ ಕೂಡ ಕಮ್ಮಿ ಆಗುತ್ತೆ, ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಇವಾಗ ನೀವು ತಿಂಗಳ ಎಷ್ಟು ವಿಡ್ರಾ ಮಾಡ್ತೀರಾ ಅಂದರೆ ಮಂತ್ಲಿ ವಿಡ್ರಾವಲ್ ಬಂದ್ಬಿಟ್ಟು 1,12,250 ರೂಪಾಯಿ ವಿಡ್ರಾ ಮಾಡ್ತೀರಾ. ಇಲ್ಲಿಂದ ನಿಮ್ಮದು ರಿಟರ್ನು ಇಲ್ಲಿ 15% ಏನು ಬರ್ತಿತ್ತಲ್ಲ, ಈಗ ನಿಮ್ಮದು 3,27,00,000ಕ್ಕೆ ರಿಟರ್ನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಅವಾಗ ನೀವು ರಿಸ್ಕ್ ತಗೊಳಕ್ಕಾಗಲ್ಲ. ಈಕ್ವಿಟಿ ಅಂದರೆ ರಿಸ್ಕು ಮೇಲೆ ಕೆಳಗೆ ಇರುತ್ತೆ. ಅವಾಗ ನೀವು ರಿಸ್ಕ್ ತಗೊಳಕ್ಕಾಗಲ್ಲ. ಅವಾಗ ನೀವೇನು ಮಾಡ್ತೀರಾ? ಸ್ವಲ್ಪ ಕಡಿಮೆ ರಿಸ್ಕ್ನ ತೊಗೊಳ್ತೀರಾ. ಸ್ವಲ್ಪ ದುಡ್ಡನ್ನ ಬಾಂಡ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಅಂದರೆ ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಸ್ವಲ್ಪ ದುಡ್ಡನ್ನ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಸ್ವಲ್ಪ ದುಡ್ಡನ್ನ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ. 3 ಮಿಕ್ಸ್ ಮಾಡಿದಾಗ 3 ಒಂದೇ ಥರ ಅಸೆಟ್ ಅಲೋಕೇಶನ್ ಮಾಡ್ಬೋದು. 3 ಮಿಕ್ಸ್ ಮಾಡಿದಾಗ ಒಂದ್ರಲ್ಲಿ ರಿಟರ್ನ್ ಜಾಸ್ತಿ ಬರುತ್ತೆ, ಒಂದ್ರಲ್ಲಿ ಕಮ್ಮಿ ಬರುತ್ತೆ. ಎಲ್ಲ ಆವರೇಜ್ ಆಗಿಬಿಟ್ಟು ಒಂದು 10% ರಿಟರ್ನ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೇಫ್ ಇದು, 10% ಸೇಫು. 10% ರಿಟರ್ನ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಈ 10%ಇಂದ ಎವ್ರಿ ಇಯರು ನಾನು ಎಷ್ಟು ವಿಡ್ರಾ ಮಾಡ್ತೀನಿ? 13 ಲಕ್ಷ ವಿಡ್ರಾ ಮಾಡ್ತೀನಿ. ಮಂತ್ಲಿ ಬಂದ್ಬಿಟ್ಟು 1,12,000 ರೂಪಾಯಿ ವಿಡ್ರಾ ಮಾಡ್ತೀನಿ. ಎವ್ರಿ ಇಯರ್ ನಾನು ವಿಡ್ರಾ ಮಾಡ್ಕೊಂಡು ಹೋಗ್ತೀನಾ? ಇಲ್ಲಿ ನೋಡಿ, ಮೊದಲನೇ ಇಯರು ನನ್ನ ಹತ್ರ 3,27,00,000 ಇರುತ್ತೆ. ಇದಕ್ಕೆ 32 ಲಕ್ಷ
ಇಂಟ್ರೆಸ್ಟ್ ಬಂದಿದೆ ಅಂದರೆ 10% ರಿಟರ್ನ್ ಬಂದರೆ 32 ಲಕ್ಷ ಬರುತ್ತೆ. ಇದರಲ್ಲಿ ನಾನೇನು ಮಾಡ್ತೀನಿ 13 ಲಕ್ಷನ ವಿಡ್ರಾ ಮಾಡ್ಕೊತೀನಿ. ವಿಡ್ರಾ ಮಾಡ್ಕೊಂಡಾಗ ಎಷ್ಟು ಬಂತು ಮಂತ್ಲಿ 1,12,000 ರೂಪಾಯಿ ಬಂತು. ಮತ್ತು ಇದನ್ನು ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದ್ದೀವಿ. ಅಂದರೆ ಎವ್ರಿ ಇಯರ್ ಕೂಡ ನೀವು ವಿಡ್ರಾ ಮಾಡೋದು ಜಾಸ್ತಿ ಮಾಡ್ಕೊಂಡು ಹೋಗ್ತೀರಾ. ಯಾಕಂದರೆ ಜೀವನ ಕೂಡ ಹೋಗ್ತಾ ಹೋಗ್ತಾ ಕಾಸ್ಟ್ಲಿ ಆಗುತ್ತಲ್ಲ, ಅಷ್ಟು ಹಂಗೆ ಇರಲ್ಲ. ನೀವು ಬಾಡಿಗೆ ಮನೇಲಿದ್ದರೆ ಬಾಡಿಗೆ ಮನೆ ಅಷ್ಟೇ ಇರಲ್ಲ, ಇನ್ಕ್ರೀಸ್ ಆಗಿರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಸ್ವಂತ ಮನೆ ಇದ್ದರೆ ನೀವು ರೇಷನ್ ಥರದ್ದು ಇನ್ಕ್ರೀಸ್ ಆಗಿರುತ್ತೆ. ಪ್ರತಿಯೊಂದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದ್ರ ಪ್ರಕಾರ ನಾನು ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲಿ ನೋಡಿ, ಮೊದಲನೇ ವರ್ಷ ನೀವು 1,12,000 ವಿಡ್ರಾ ಮಾಡ್ತೀರಾ, ಎರಡನೇ ವರ್ಷ ನೀವು 1,19,000 ವಿಡ್ರಾ ಮಾಡ್ತೀರಾ ತಿಂಗಳ. 5 ವರ್ಷ ಬಿಟ್ಟರೆ ಆವಾಗಲೇ ನೀವು 1,42,000 ರೂಪಾಯಿ ವಿಡ್ರಾ ಮಾಡಿರ್ತೀರಾ. 10 ವರ್ಷ ಬಿಟ್ಟರೆ ನೀವು ತಿಂಗಳ ಆಲ್ಮೋಸ್ಟ್ 2 ಲಕ್ಷ ರೂಪಾಯಿ ವಿಡ್ರಾ ಮಾಡ್ತಿರ್ತೀರಾ. ಆದರೂ ಕೂಡ ನಿಮ್ಮ ದುಡ್ಡು ಖಾಲಿ ಆಗ್ತಾ ಇರಲ್ಲ. ಯಾಕೆ ಹೇಳಿ? ಯಾಕಂದರೆ ಇಲ್ಲಿ ಇಂಟ್ರೆಸ್ಟ್ ಬರೋದಕ್ಕಿಂತ ನೀವು ಕಮ್ಮಿ ವಿಡ್ರಾ ಮಾಡ್ತಿದ್ದೀರಾ. ಎಷ್ಟು ಇಂಟ್ರೆಸ್ಟ್ ಬರುತ್ತೋ ಅದಕ್ಕಿಂತ ಕಮ್ಮಿ ವಿಡ್ರಾ ಮಾಡ್ತಿದ್ದೀರಾ. ಅದಕ್ಕೇ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೋಗ್ತಾ ಈ ದುಡ್ಡು ಯಾವಾಗ ಖಾಲಿ ಆಗುತ್ತೆ ಅಂದರೆ 98 ವರ್ಷ ಆದಮೇಲೆ. 98 ವರ್ಷ ಅಂದರೆ ನಿಮ್ಗೆ ಆಲ್ರೆಡಿ 50 ವರ್ಷ, ಮ್ಯಾಕ್ಸಿಮಮ್ ಇನ್ನೊಂದು 50 ವರ್ಷ ಬದುಕ್ಬೋದು ನೀವು. 100 ವರ್ಷ ಬದುಕಿದ್ರೆ 100 ವರ್ಷ ಬದುಕಿದ್ರೇ ಮಿರಾಕಲ್ಲು. ಸ್ಟಿಲ್ ಹೇಳ್ತಿದ್ದೀನಿ, ನೀವೇನಾದರೂ 100 ವರ್ಷ ಬದುಕ್ಬಿಟ್ರೆ ನಿಮಗೆ 99ನೇ ವರ್ಷದಲ್ಲಿ ನೀವು ಎಷ್ಟು ವಿಡ್ರಾ ಮಾಡ್ತೀರಾ ತಿಂಗಳ? 19,50,000 ರೂಪಾಯಿ ವಿಡ್ರಾ ಮಾಡ್ತೀರಾ. ಅಲ್ಲಿಂದ ನೀವು ನೆಕ್ಸ್ಟ್ ಜನ್ರೇಷನಿಗೆ ದುಡ್ಡು ಕೊಟ್ಟು ಹೋಗ್ಬಿಡ್ತೀರಾ. ಅವ್ರು ವಿಡ್ರಾ ಮಾಡ್ಕೊಂಡ್ರೆ ಬಿಟ್ಟರೆ ಎಷ್ಟಿರೋದು ಗೊತ್ತಾ? ಅದು ಅಂದರೆ 50 ಕೋಟಿ ರೂಪಾಯಿ ನಿಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಬಿಟ್ಟೋಗ್ಬಿಡ್ತೀರಾ. ಮಜಾ ಮಾಡ್ಕೊಳ್ರೋ ನಿಮ್ಮ ತಾತನ ಹೆಸರು ಹೇಳ್ಕೊಂಡು ಅಂತ. ಅವರು ಫುಲ್ ಖುಷಿಯಾಗಿ ಆ ದುಡ್ಡನ್ನ ಮಜಾ ಮಾಡ್ತಾರೋ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವಂತೂ ಇನ್ನೊಬ್ರ ಹತ್ರ ಕೈ ಒಡ್ಡೋದಿರಲ್ಲ. ಲೈಫೇ ಈಸಿ ಅಲ್ಲ. ಯೋಚನೆ ಮಾಡಿ ಗುರು, ಈಗಿನ ಕಾಲದ ದುಡಿಮೆಗೆ 30,000-40,000 ರೂಪಾಯಿ ತಿಂಗಳ ವಿಡ್ರಾ ಮಾಡ್ಬೋದಂದ್ರೆ ಯೋಚನೆ ಮಾಡಿ ಹೆಂಗ್ ಬದುಕ್ಬೋದು. ಸೇವಿಂಗ್ಸ್ ಇರಲ್ಲ, ಸೇವಿಂಗ್ಸ್ನ ಬಿಟ್ಟಾಕ್ಬಿಡಿ, ಬರೀ ಖರ್ಚು ಮಾಡಬೇಕು 35,000-40,000 ರೂಪಾಯಿ. ಆರಾಮಾಗಿರ್ಬೋದಲ್ಲ. ಆಮೇಲೆ ನೀವು ಇನ್ನು 20 ವರ್ಷ, ಇನ್ನು ಕಳೆದ 20 ವರ್ಷದಲ್ಲಿ 1 ರೂಪಾಯಿ ಸೇವ್ ಮಾಡಲಿಲ್ಲದ್ರೂ ನಡೆಯುತ್ತಲ್ಲ. 1 ರೂಪಾಯಿ ಸೇವ್ ಮಾಡಿಲ್ಲ ಅಂತ ಸ್ಟ್ರೆಸ್ ಹಾಕಂಗೆ ಕೂತ್ಕೊಳ್ಳೋದು ಬೇಡ. ಅಯ್ಯೋ ನಂದೇನು ಲೈಫ್ ಗುರು, 1 ರೂಪಾಯಿ ಸೇವ್ ಆಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ, ಹಂಗಾಗ್ತಿಲ್ಲ ಹಿಂಗಾಗ್ತಿಲ್ಲ ಅಂತ ಸ್ಟ್ರೆಸ್ ಆಗೋದು ಕಮ್ಮಿ ಆಯಿತಾ? ನೀವು ಯೋಚನೆ ಮಾಡಿ ಈ ಪ್ಲ್ಯಾನ್ ಹೆಂಗಿದೆ ಅಂತ. ಈ ಪ್ಲ್ಯಾನಲ್ಲಿ ಏನಾದರೂ ಇಲ್ಲಾಜಿಕಲ್ ಇದ್ದರೆ ಹೇಳ್ಬಿಡಿ. ಸ್ವಲ್ಪ ಜನ ಹೇಳ್ಬೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ ಅಂತ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇವಾಗಲೇ 12 ಲಕ್ಷ ಫ್ರೀ ಇದೆ. ಅಷ್ಟೊತ್ತಿಗೆ 24 ಲಕ್ಷ ಫ್ರೀ ಆಗಿರುತ್ತೆ. 24 ಲಕ್ಷ 25 ಲಕ್ಷ ಮಿನಿಮಮ್ 25 ಲಕ್ಷ ಫ್ರೀ ಆಗಿರುತ್ತೆ. ನೀವು ವರ್ಷಕ್ಕೆ 12 ಲಕ್ಷ ವಿಡ್ರಾ ಮಾಡಿದ್ರೆ ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ? ವರ್ಷಕ್ಕೆ 15 ಲಕ್ಷ ವಿಡ್ರಾ ಮಾಡಿದ್ರೆ ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ? ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ. ಏನು ಬಗ್ಗೆ ತಲೆ ಕೆಡಿಸ್ಕೊಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಸ್ಟಿಲ್ ಕಟ್ಟನ್ಬಿಡಿ. 1 ಲಕ್ಷ ರೂಪಾಯಿ ಟ್ಯಾಕ್ಸ್ ಕ್ಯಾಪಿಟಲ್ ಗೇನ್ ಕಟ್ಟಿದ್ರೆ ಏನಾಗುತ್ತೆ? ಆಮೇಲೆ ನಾನು ವಿಡ್ರಾ ಮಾಡ್ತಿರೋದು ನಂದು ಇದರಿಂದ ಅಲ್ವಾ, ಅಂದರೆ ಇನಿಷಿಯಲಿ ಏನು ಪೇ ಮಾಡಿರ್ತೀನಿ ಅದರಿಂದ ಅಲ್ವಾ, ನಾನು ಪ್ರಾಫಿಟಿಂದ ವಿಡ್ರಾ ಮಾಡ್ತಾ ಇಲ್ಲ. ಹೇಳಿ ಏನು ಇಲ್ಲಾಜಿಕಲ್ ಇದೆ ಇದರಲ್ಲಿ ಅಂತ. ನನ್ನ ಪ್ರಕಾರ ಇದು ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲ್ಯಾನು. ನನಗೆ ಯಾರನ್ನ ಹೇಳ್ಕೊಟ್ಬಿಟ್ಟಿದ್ರೆ, ನಾನು ಇಂಥ ಒಂದು 5-10 ಲಕ್ಷನ ಜೋಡಿಸಿ ಇಟ್ಟಿದ್ಬಿಟ್ಟಿದ್ರೆ 20 ಲಕ್ಷಕ್ಕೆ 35,000 20 ಲಕ್ಷ ವಿಡ್ರಾ ಮಾಡ್ಬೋದು. 20 ಲಕ್ಷ ಇದ್ದರೆ 20 ವರ್ಷ ಬಿಟ್ಟು. ಅದೇ ಏನಾದರೂ ನನ್ನ ಹತ್ರ 40 ಲಕ್ಷ ಇದ್ದಿದ್ರೆ 70,000 ವಿಡ್ರಾ ಮಾಡ್ಬೋದು ತಿಂಗಳ. ಈಗಿಂದ 70,000 ಹೇಳ್ತಿದ್ದೀನಿ. ಪದೇ ಅದನ್ನು ಕಮ್ಮಿ ಅನ್ಕೊಬೇಡಿ. ಮತ್ತು 70,000 ಇನ್ಫ್ಲೇಷನ್ ಲಾಫಿಂಗ್ ಅಟ್ ಕಾರ್ನರ್ ಅಂತ ಈ ಥರ ಕಿತ್ತೋಗಿರೋ ಸ್ಟೇಟ್ಮೆಂಟ್ ಕೊಡಬೇಡಿ. ಈಗಿನ 35,000 ಹೇಳ್ತಿದ್ದೀನಿ ನಾನು, ಈಗಿಂದ 70,000 ಹೇಳ್ತಿದ್ದೀನಿ. ಆಗಿನ ಕಾಲಕ್ಕದು ಮಿನಿಮಮ್ 2 ಲಕ್ಷ ಇರುತ್ತೆ. ಆ 2 ಲಕ್ಷದ ಥರನೇ ಹೇಳ್ತಿರೋದು. 40 ಲಕ್ಷ ಇದ್ದಿದ್ರೆ 70,000, 60 ಲಕ್ಷ ಇದ್ದಿದ್ರೆ 1,05,000. 1 ಲಕ್ಷ ರೂಪಾಯಿ ನಾನು ಈಗಿನ ವ್ಯಾಲ್ಯೂನ ವಿಡ್ರಾ ಮಾಡ್ಬೋದಿತ್ತು ನನ್ನ ಹತ್ರ 60 ಲಕ್ಷ ಇದ್ದಿದ್ರೆ. 30 ವರ್ಷದಲ್ಲಿ 60 ಲಕ್ಷ ಎಷ್ಟು ಜನ ಹತ್ರ ಇರುತ್ತೆ? ದೇವ್ರದಯಿಂದ ನನ್ನ ಹತ್ರ ಇದೆ, ಬಟ್ ಎಷ್ಟು ಜನದ ಹತ್ರ ಇರುತ್ತೆ? ಇದ್ರೆ ಅವ್ರ ಜೀವನ ಎಷ್ಟು ಸುಖವಾಗಿರುತ್ತೆ ಫ್ಯೂಚರಲ್ಲಿ ಯೋಚನೆ ಮಾಡಿ. ಆದಷ್ಟು ನಿಮ್ಮ ಎಂಗೇಜಲ್ಲಿ ನಿಮ್ಮ ಎನರ್ಜಿನ ಒಳ್ಳೆ ಕಡೆ ಪಾಸ್ ಮಾಡಿ. ಈ ಎನರ್ಜಿ ನಿಮ್ಮನ್ನ ಫ್ಯೂಚರಲ್ಲಿ ಸಾಕತ್ತೆ. ನೀವೇನು ಇದನ್ನ ಬ್ಯಾಡ್ ಕೆಲ್ಸಕ್ಕೆ ಬರೋದ್ ಕಡೆ ತೋರಿಸಿದ್ರೆ ಇದು ನಿಮಗೆ ಫ್ಯೂಚರಲ್ಲಿ ಅಳಿಸುತ್ತೆ. ಆಮೇಲೆ ನೀವು ಇನಿಷಿಯಲಿ ಏನು ಕಷ್ಟಪಟ್ಟಿರ್ತೀರಲ್ವಾ ನಿಮ್ಮ ಇನ್ಕಮ್ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ, ಅದು ನಿಮ್ಗೆ ಯಾವತ್ತೂ ಕೈ ಬಿಡಲ್ಲ. 30 ವರ್ಷ ಆದಮೇಲೂ ಸಾಕ್ತಾ ಹೋಗುತ್ತೆ. 30 ವರ್ಷ ಆದಮೇಲೂ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ನೀವು ಇನಿಷಿಯಲಿ ಟೈಮ್ ಹಾಕೋದು ಯಾವತ್ತೂ ವೇಸ್ಟ್ ಆಗಲ್ಲ. ಅದು ಕೂಡ ಇನ್ವೆಸ್ಟ್ಮೆಂಟೇನೆ, ನಿಮ್ಮ ಟೈಮ್ ಕೂಡ ಇನ್ವೆಸ್ಟ್ಮೆಂಟೇನೆ. ದಯವಿಟ್ಟು ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲದ್ರೆ ಏನು ಅರ್ಥ ಆಗಿಲ್ಲ ಅಂತ ಹೇಳಿ ಇನ್ನೊಂದ್ಸಲ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನಂತೂ ಈ ವಿಡಿಯೋದಲ್ಲಿ ತುಂಬ ಬೇಸಿಕ್ಕಾಗಿ ಸ್ಟೋರಿಯಾಗಿ ನಾನು ಹೇಳ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಅರ್ಥ ಆಗಲಿ ಅಂತಲೇ ಇಷ್ಟೊಂದು ಡೀಪ್ ಸಿಂಪಲಾಗಿ ಹೇಳ್ತಾ ಬಂದಿದ್ದೀನಿ. ಇನ್ನೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.